ವಿಚಾರದಲ್ಲಿ ಒಂದು ಹೇಳ್ತೀನಿ. ನಿನ್ನೆ ಅವ್ರನ್ನ ಜೈಲಿನಿಂದ ಆಚೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಟೀ ಶರ್ಟ್ ಮೇಲೆ ಒಂದು ಪಾಯಿಂಟ್ ಇತ್ತು. ಒಂದು ಜಸ್ಟಿಸ್ ಮತ್ತು ಡಿಗ್ನಿಟಿ ಮತ್ತು ಇಕ್ವಾಲಿಟಿ ಮತ್ತು ಪೀಸ್ ಅಂತ ಹಾಕ್ಕೊಂಡಿದ್ರು. ಅಂದರೆ ನ್ಯಾಯ, ಘನತೆ, ಸಮಾನತೆ ಮತ್ತು ಶಾಂತಿಯನ್ನ ಯಾರು ಮಾತನಾಡ್ತಾ ಇದ್ದಾರೆ? ದರ್ಶನ್ ಅವರು ಟೀ ಶರ್ಟ್ ಮೇಲೆ ಹಾಕ್ಕೊಂಡು ಭಾಳ ಇಂಟ್ರೆಸ್ಟಿಂಗ್ ಆಗಿ. ಇನ್ನೊಂದು ಕಡೆಗೆ ಪ್ರಜ್ವಲ್ಗೆ ಅವಮಾನ ಆಗಿದೆಯಾ? ಯಾರು? ಅದೇ ಅವರು ಕೂಡ ವಿಚಾರಣಾಧೀನ ಕೈದಿ ಆಗಿರುವಂಥ ಪ್ರಜ್ವಲ್, ಪರಪ್ಪನ ಅಗ್ರಹಾರದಲ್ಲಿ ಇರುವಂಥ ಪ್ರಜ್ವಲ್ಗೆ ದರ್ಶನ್ ಜೊತೆಗೆ ಪ್ರಜ್ವಲ್ ಕಾಣಿಸಿಕೊಳ್ಳಿಲ್ಲ ಯಾಕೆ? ಜೈಲಿನಲ್ಲಿ ಪ್ರಜ್ವಲ್ರನ್ನ ದೂರ ಬಿಟ್ಟಿದ್ದಾರ ದರ್ಶನ್? ಯಾರಿಗ್ ಗೊತ್ತು? ಫೋಟೋ ಕಾಣಿಸಿಕೊಂಡಿಲ್ಲ. ಜೈಲಿನಲ್ಲಿ ದರ್ಶನ್ ಜೊತೆಗೆ ಕಾಣಿಸಿಕೊಂಡಿದ್ದು ರೌಡಿಗಳು, ರೌಡಿ ಶೀಟರ್ಗಳ ಜೊತೆಗೆ ಸಖ್ಯವನ್ನ ದರ್ಶನ್ ಬೆಳೆಸಿದ್ರ. ಪ್ರಜ್ವಲ್ ಹುಡುಕಿಕೊಂಡು ಬಂದರೂ ಕೂಡ ದರ್ಶನ್ ಸ್ಪಂದಿಸಿಲ್ಲ ಅಂತಿದ್ದಾರೆ. ಬೇಸರದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಾ? ಸುಮ್ಮನೆ ಅಲ್ಲಿ ಫೋಟೋ ಬಂದಿಲ್ಲ, ವಿಡಿಯೋ ಬಂದಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಕಾಣಿಸಿಕೊಂಡಿಲ್ಲ, ಬೇಸರ ಆಗಿದ್ದಾರೆ. ನಂಗೇನೋ ಡೌಟು. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅವರನ್ನು ಮಾತನಾಡಿಸ್ಕೊಂಡು ಬಂದಿರ್ತಾರೆ. ಎಲ್ಲರೂ ಒಂದು ರೌಂಡ್ ವಿಸಿಟ್ ಕೊಟ್ಟು ಬಂದಿರ್ತಾರೆ, ಮಾತನಾಡಿಕೊಂಡಿರ್ತಾರೆ. ಇದು ರೌಡಿ ಶೀಟರ್ಗಳ ಜೊತೆಗಿರುವಂಥ ಫೋಟೋ ಆಚೆ ಬಂದಿದ್ದಕ್ಕೆ ಹಾಗನ್ನಿಸ್ತಾ ಇದೆ. ಸೊ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ಐಷಾರಾಮಿ ಜೀವನದಲ್ಲಿ ಪ್ರಜ್ವಲ್ ದೂರವಾಗಿದ್ರ? ಡೌಟ್ ನನಗೆ. ದರ್ಶನ್ ಜೊತೆಗೆ ರೌಡಿಗಳು ಕಾಣಿಸಿಕೊಂಡ್ರೂ ಕೂಡ ಪ್ರಜ್ವಲ್ ಸುಳಿದಿಲ್ಲ. ಹೆಂಗೆ ಹೇಳ್ತೀರಾ? ಫೋಟೋ ಬಂದಿಲ್ಲ ಅನ್ನೋ ಮಾತ್ರಕ್ಕ? ನೋ. ಪ್ರಜ್ವಲನ್ನ ದೂರ ಬಿಟ್ಟಿದ್ದಾರೆ ದರ್ಶನ್, ರೌಡಿ ಶೀಟರ್ಗಳ ಜೊತೆಗೆ ಸಖ್ಯವನ್ನ ಬೆಳೆಸಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇರಬಹುದು, ವ್ಯವಸ್ಥೆಗಳು ಆಗೋದಕ್ಕೋಸ್ಕರ ಸಖ್ಯವನ್ನ ಬೆಳೆಸಿರಬಹುದು. ಹತ್ತಿರವಾಗಲು ಬಯಸಿದ ಪ್ರಜ್ವಲ್ರನ್ನ ಜೈಲಿನಲ್ಲಿ ದರ್ಶನ್ ದೂರ ಬಿಟ್ಟಿದ್ರಂತೆ. ಇದೇ ಬೇಸರದಲ್ಲಿ ದಾಸರನಿಂದ ಪ್ರಜ್ವಲ್ ಅಂತರವನ್ನ ಕಾಯ್ದುಕೊಂಡಿದ್ರಂತೆ. ಎಲ್ಲ ನಂಗೆ ಡೌಟು ಅನ್ನಿಸ್ತಾ ಇದೆಯಪ್ಪ. ಯಾಕೆ ಅಂತಂದರೆ ಎಲ್ಲರೂ ಹೋಗಿ ಮೀಟ್ ಆಗಿದ್ದಾರೆ. ಅವ್ನು ವಿಡಿಯೋ ಕಾಲೇ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಯವ್ರಿಗೆಲ್ಲ ಮಾತಾಡ್ಸ್ಕೊಂಡು ಬರ್ತಾನೆ ಅಂತಂದರೆ ಇನ್ನು ಪ್ರಜ್ವಲ್ ಹೋಗೋಕ್ಕಾಗಲ್ವೇನ್ರಿ? ಒಳ್ಳೆ ಇದಾಯಿತು. ಅದೇ ಕಾರಣಕ್ಕೆ ರಾಜ್ಯಾತಿಥ್ಯ ವಿವಾದದಿಂದ ಪ್ರಜ್ವಲ್ ಪಾರಾಗಿದ್ದಾರೆ ಅಂತಿದ್ದಾರೆ. ಕಾಣಿಸಿಕೊಂಡಿಲ್ಲ ಅಷ್ಟೇ. ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳನ್ನು ಕೊಡಿ, ಒಂದು 60 ದಿನಗಳದ್ದು. ಯಾರು ಹೋಗಿ ಯಾರನ್ನು ಮೀಟ್ ಆಗಿದ್ದಾರೆ, ಹೇಗಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಅವ್ರಿಗೆ ಗೊತ್ತೇ ಇಲ್ದಿರುವಂಥ ವ್ಯಕ್ತಿ ಹೋಗ್ಬಿಟ್ಟು ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದು ಹಿಂಗೆ ತೋರಿಸ್ತಾರೆ ಅಂತಂದಮೇಲೆ ಪ್ರಜ್ವಲ್ ಹೋಗೋಕ್ಕಾಗಲ್ವಾ? ಸೊ ಕಾಮನ್ ಸೆನ್ಸ್ ಅಲ್ವಾ ಅದರಲ್ಲಿ? ಮೀಟ್ ಆಗಿರಲ್ವಾ? ನೋಡಿ, ಅಷ್ಟೊಂದು ವಿಡಿಯೋ ಕಾಲಲ್ಲಿ ಯಾರೋ ಬಂದು ಮೊಬೈಲ್ ತೊಗೊಂಡು ಹೋಗಿ ಒಳಗಡೆಗೆ ಮಾತಾಡಿಸ್ತಾರೆ ಅಂತಂದಾಗ ಪ್ರಜ್ವಲ್ ಹೋಗಿರಲ್ವಾ? ಹೋಗಿರ್ತಾರೆ.